ಕಸ್ಟಡಿಯಲ್ಲಿರೋದು ಮೂರನೇ ಬಾರಿ ದರ್ಶನ್. ಅಂದರೆ ಈ 14 ದಿನಗಳಿದೆಯಲ್ಲ, 14 ದಿನಗಳವರೆಗೆ ಒಂದು ಗರಿಷ್ಠ ಮಿತಿ ಅದು. ಪೊಲೀಸರು 14 ದಿನಗಳ ಕಾಲ ಕಸ್ಟಡಿಗೆ ತಗೊಳ್ಳಬಹುದು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಅಕಸ್ಮಾತ್ ಈ ಅವಧಿಯಲ್ಲಿ ಇನ್ಯಾವುದೋ ಕೇಸ್ ಓಪನ್ ಆಯಿತು, ಯಾವುದೋ ಕಿಡ್ನ್ಯಾಪ್ ಪ್ರಕರಣ, ಯಾವುದೋ ಸ್ಯೂಸೈಡ್ ವಿಚಾರ, ಆತ್ಮಹತ್ಯೆಗೆ ಈ ವ್ಯಕ್ತಿನೇ ಪ್ರೇರಣೆ ಇದ್ದಿರಬೇಕು ಅಂತ ಒಂದು ಮಾಹಿತಿ ಬಂತು, ಇನ್ಯಾವುದೋ ಕೊಲೆ, ಇನ್ಯಾವುದೋ ದೌರ್ಜನ್ಯ, ಆ ಕೇಸ್ಗೆ ಲೀಡ್ ಸಿಕ್ತು ಅಂತ ಹೇಳಿದ್ರೆ ಆ ಕೇಸನ್ನು ಇಟ್ಕೊಂಡು ಕೂಡ ಕ್ಲೈಮ್ ಮಾಡ್ಕೊಳ್ತಾರೆ, ನನಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು, ಆ ಕೇಸಲ್ಲ ಈ ಕೇಸು ಅಂತ. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀನಿ ಅಂತ. ಈಗ ಏನಾಗಿದೆ, ಇಲ್ಲಿ ಒಂದೇ ಕೇಸು ಸದ್ಯಕ್ಕೆ, ಇದನ್ನು ಸುಧಾರಿಸ್ಕೊಂಡ್ರೆ ಸಾಕಾಗಿದೆ ದರ್ಶನ್ಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಯಲ್ಲಿರ್ತಕ್ಕಂತಹ ದರ್ಶನ್ ಈಗ ಏಕಾಂಗಿ. 25 ವರ್ಷಗಳ ಕಾಲ ವೈಭೋಗದ ಜೀವನ ನಡೆಸಿದ್ದಂತಹ ದಚ್ಚು ಅಲಿಯಾಸ್ ದರ್ಶನ್ ಈಗ ಪೆಚ್ಚಾಗಿ ಕೂತಿರ್ಬೇಕಲ್ಲಿ. ಆಳಿಲ್ಲ ಕಾಳಿಲ್ಲ. ಅದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಅದು ರ್ಯಾಡಿಸನ್ ಬ್ಲೂ ಹೋಟೆಲ್ ಅಲ್ಲ, 5 ಸ್ಟಾರ್ ಹೋಟೆಲ್ ಅಲ್ಲ, ಅದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ. ಅದು ಪೊಲೀಸ್ ಠಾಣೆ, ಪೊಲೀಸ್ ಕಸ್ಟಡಿ, ನಿಮ್ಗೆ ಯಾವುದೂ ಇರಲ್ಲ ಅಲ್ಲಿ. ಯಾಕೆ ಇರಬೇಕು? ಪೊಲೀಸ್ ಠಾಣೆ ಕಟ್ಟಿರೋದು ಕಳ್ಳರು, ಸುಳ್ಳರು, ಇನ್ನೊಬ್ಬರು ಮತ್ತೊಬ್ಬರು ಕೊಲೆಗಡಕರು ಅವರು ಇವ್ರು ಕರ್ಕೊಂಡು ಬಂದು ಅವ್ರನ್ನ ಒಂದಷ್ಟು ವಿಚಾರಣೆ ಮಾಡಿ ನ್ಯಾಯಾಲಯದ ಮುಂದೆ ನಿಲ್ಲಿಸೋಕ್ಕೆ, ಅದಷ್ಟೇ ಅವ್ರ ಕೆಲಸ. ಆಳುಗಳಿರಲ್ಲ, ಕಾಳಿರಲ್ಲ, ಬಾಸ್ ಅನ್ನೋರು ಇರಲ್ಲ, ಡಯಟ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾವ ಊಟ ಕೊಟ್ಟರೆ ಅದನ್ನು ಊಟ ಮಾಡಬೇಕು. ಸೊ ಇಂಥ ವಿಚಾರಗಳಲ್ಲಿ ಅವ್ರಿಗೆ ಯಾವುದೋ ಅಭ್ಯಾಸ ಇರುತ್ತೆ. ಒಬ್ಬರಿಗೆ ಕುಡಿಯೋ ಅಭ್ಯಾಸ ಇರುತ್ತೆ, ಒಬ್ಬರಿಗೆ ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ. ಇವೆಲ್ಲ ಸಿಗಲ್ಲ. ಕಾಡಿ ಬೇಡಿದ್ರೆ ಒಂದೋ ಎರಡೋ ಸಿಗಬಹುದು, ಅದು ಬೇರೆ ವಿಚಾರ. ಯಾರೋ ಅಟ್ಟಕ್ಕೇರಿಸ್ತಕ್ಕಂಥ ಅಭಿಮಾನಿಗಳು, ಅವರ ಹಿಂಬಾಲಕರು, ಅವರ ಪಡೇನೋ ಏನೂ ಇರಲ್ಲ ಇಲ್ಲಿ. ಹಾಗಾಗಿ ಯಾತನೆ ಅಂದರೆ ಇದೇನೆ, ಇದು ಒಂಥರ ಯಾತನೆ. ಸೊ ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ರೆ, ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಟ್ರೆ ರಾಜಮರ್ಯಾದೆನಾ? ಇಲ್ಲ, ಅಲ್ಲೂ ಅದು ಸುಳ್ಳು. ಆ ಥರದ ರಾಜಮರ್ಯಾದೆ ಅಲ್ಲೂ ಸಿಗಲ್ಲ. ಅಲ್ಲಿ ಇನ್ನೊಂದು ಥರ ಹಿಂಸೆ, ಅದು ಅಲ್ಲಿ ಇನ್ನೊಂದು ಬಗೆಯ ಹಿಂಸೆ ಅಲ್ಲಿ ಕಾದಿರುತ್ತೆ. ಇಲ್ಲಿ ವಿಚಾರಣೆನ ಫೇಸ್ ಮಾಡ್ತಾನೇ ಇರಬೇಕಿಲ್ಲಿ. ಯಾವಾಗ ಯಾರು ಬೇಕಾದರೂ ಬಂದು ಕ್ವಶನ್ ಕೇಳಬಹುದಾಗತ್ತೆ. ಆದರೆ ಇದು ತಪ್ಪಿಸ್ಕೊಂಡೆ ನಾನು ಅಂತ ಪರಪ್ಪನ ಅಗ್ರಹಾರಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಥರ ಒಡನಾಟಗಳಲ್ಲಿ. ನಿಮ್ಗೆ ಇಲ್ಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೇ ಈಗ ಒಬ್ಬ ಆರೋಪಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ನಿಗಾ ಇಡೋಕ್ಕೆ ಒಬ್ಬ ಕಾನ್ಸ್ಟೇಬಲ್ ಬಿಟ್ಟಿರ್ತಾರೆ ಅಲ್ಲಿ. ಡೋರ್ ಹಾಕೋಬೇಡ ಅಂತ ನಾವು ಹೇಳ್ಬೋದು ಬೇಕಾದ್ರೆ, ಡೋರ್ ಹಾಕೋಬೇಡ ನೀನು, ಅಕಸ್ಮಾತ್ ಒಳಗಡೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ಗತಿ ಮಾಡಿಸ್ತಾನ ಅಂತ ಹೇಳ್ತಾರೆ. ಆರೋಪಿಗೆ ಮಾತಾಡ್ತಿರೋದು ನಾನು. ಒಬ್ಬ ಆರೋಪಿಗಿರ್ತಕ್ಕಂಥ ಪನಿಷ್ಮೆಂಟ್ ಅದು. ಕೆಳಗಡೆ ಕೂತಿರ್ತಾನೆ, ಕಾಲು ಚಾಚ್ಕೊಂಡಾದರೂ ಕೂತ್ಕೋಬಹುದು, ಕುಕ್ಕರ್ಗಾಲಾದರೂ ಕೂತ್ಕೋಬಹುದು, ಚಕ್ಕಂಬಕ್ಲ ಆದರೂ ಹಾಕ್ಕೊಂಡು ಕೂತ್ಕೋಬಹುದಾಗತ್ತೆ. ಕರೆದಾಗ ಬರಬೇಕು, ಬರೋ ಇಲ್ಲಿ ಅಂತಾರೆ. ಆವಾಗ ಅಯ್ಯೋ, ಒಂದು 10-12 ದಿನ ಮುಂಚೆ ನಾನೇನಾಗಿದ್ದೆ, ಇವತ್ತೇನು ಇಂಥ ಪರಿಸ್ಥಿತಿ ಬಂದಲ್ಲ ಅಂಥೇಳಿ ಮೇಲ್ ಈಗೋ ಅನ್ನೋದಿರುತ್ತಲ್ಲ, ಹಾಗೆ ಬರ್ನಾಗ್ಬಿಡುತ್ತದು, ಸುಟ್ಟು ಹೋಗ್ಬಿಡುತ್ತೆ. ಯಾರೋ ಫ್ಯಾಮಿಲಿ ಕಡೆಯಿಂದ ಬಂದಿದ್ದಾರೆ ಅಂದರೆ ಅಂಗಲಾಚಿಬಿಡಬೇಕು ಅನಿಸುತ್ತೆ. ಒಮ್ಮೆ ಅವಕಾಶ ಕೊಡಿ ಸರ್, ಒಮ್ಮೆ ಅವಕಾಶ ಕೊಟ್ಬಿಡಿ, ನಾನು ಹೆಂಡತಿ ಜೊತೆ ಮಾತಾಡ್ಬಿಡ್ತೀನಿ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಸರ್, ಒಂದೇ ಒಂದು ಅವಕಾಶ ಕೊಡಿ, ಯಾರಾದರೂ ಬಂದು ನನ್ನನ್ನು ಪಾರು ಮಾಡಿಬಿಡಲಿ ಎನ್ನುವ ಒಂದು ಮನಸ್ಥಿತಿನಲ್ಲಿ ಒಬ್ಬ ಆರೋಪಿ ಇರ್ತಾನೆ. ರಾಜದರ್ಬಾರು, ಹಿಸ್ಟ್ರಿ, ಇತಿಹಾಸ ಇದೆಲ್ಲ ಅವತ್ತಿನ ಪರಿಸ್ಥಿತಿಯಲ್ಲ. ಸ್ಟೇಷನ್ನಲ್ಲಿ PC ಬಂದು ಕೇಳ್ತಾರೆ, ACP ಬಂದು ಕೇಳ್ತಾರೆ, SI ಬಂದು ಕೇಳಬಹುದು, ಇನ್ಸ್ಪೆಕ್ಟ್ರ್ ಬಂದು ಕೇಳಬಹುದು, DCPನೂ ಬರಬಹುದು, ಕಮಿಷನರು ಬಂದೊಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ಬರಬೇಕು ಅನ್ನಿಸ್ತಾ ಇದೆಯೋ ಖುದ್ದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಬರ್ತಾ ಇದ್ದಾರೆ. ಈ ದರ್ಶನ್ ಈ ಪೊಲೀಸ್ ಠಾಣೆ ಇದೆಯಲ್ಲ, ಇಲ್ಲಿ ಯಾರೂ ಕೇರ್ ಮಾಡೋರು ಇಲ್ಲ. ಇಲ್ಲಿ CCTV ಇರ್ತಕ್ಕಂಥ ಸೆರೆಮನೆ, ಆ ಒಂದು ಸೆರೆಮನೆ ದರ್ಶನ ಇಟ್ಟಿರ್ತಾರೆ. ಯಾಕೆ? ಎನಿಗೆಸ್ ಕಾರಣ ಇಷ್ಟೇ. ಅಲ್ಲಿ ಏನೋ ತಲೆಗೆ ಹೊಡ್ಕೊಂಬಿಡೋದು, ಏನೋ ಏಟ್ ಮಾಡ್ಕೊಂಬಿಡೋದು. ಒಬ್ಬ ಆರೋಪಿ ಹೇಳ್ತಾ ಇದ್ದೀನಿ ನಾನು, ಏಟ್ ಮಾಡ್ಕೊಂಬಿಡೋದು, ಅವನೇ ಯಾವುದೋ ಗಿಂಬಿಗೋ ಇದು ಮಾಡ್ಕೊಂಬಿಡೋದು, ತಟ್ಟೆ ಕೊಟ್ಟು ತಟ್ಟೆಲಿ ಹೊಡ್ಕೊಂಬಿಡೋದು, ಚಂಬಲ್ ಹೊಡ್ಕೊಂಬಿಡೋದು, ರಕ್ತ ಬಂದು ನೋಡಿ ನನಗೆ ಪೊಲೀಸರು ಹೊಡೆದು ಬಿಟ್ಟಿದ್ದಾರೆ ಹೇಳಿಬಿಟ್ರೆ ನ್ಯಾಯಾಲಯದ ಉತ್ತರ ಕೊಡಬೇಕಲ್ಲ ಪೊಲೀಸರು. ಅದಕ್ಕೇನು ಮಾಡ್ತಾರೆ, CCTV ಫಿಕ್ಸು. ನೀನು ಕೂತ್ಕೋತಿದ್ಯಾ, ನಿಂತ್ಕೋತಿದ್ಯಾ, ಮಲ್ಕೋತಿದ್ಯಾ, ಓಡಾಡ್ತಿದ್ಯಾ, ಕೆಮ್ತಾ ಇದೆಯಾ, ಪ್ರತಿಯೊಂದು ಒಬ್ಬ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಎದುರುಗಡೆನೂ ಅಬ್ಸರ್ವ್ ಮಾಡ್ತಿರ್ತಾನೆ. CC ಕ್ಯಾಮ್ರಲ್ಲೂ ಒಂದು ಕಡೆ ಅಬ್ಸರ್ವೇಷನ್ ನಡೀತಾ ಇರುತ್ತೆ. ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತ ಪೊಲೀಸರಿಗೆ ಇರಬೇಕಾದ್ದೇ ಅದು. ದರ್ಶನ್ ಒಬ್ಬನನ್ನೇ ಪದೇ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡಬೇಕಲ್ವೇ? ಯಾಕೆಂದರೆ ಇದರಲ್ಲಿ A2ನೇ ದರ್ಶನ್. 5 ಸ್ಟಾರ್ ಬೆಡ್ನಲ್ಲಿ ಮಲಗಿದ್ದಂತಹ ದರ್ಶನ್ಗೆ ಈಗ ಚಾಪೆನೇ ಸೋಪಾನ ಅಂತ. ಚಾಪೆನೇ ಎಲ್ಲ, ಚಾಪೆನೇ ಇಟ್ಕೊಂಡು ಚಾಪೆ ಮೇಲೆ ಮಲಗಬೇಕು. ಯಾವುದೋ ದಿಂಬು, ಇನ್ನೊಂದು ಮತ್ತೊಂದು ಏನೂ ನಿಮ್ಗೆ ಸಿಗಲ್ಲ, ಅಂತ ಸೌಲಭ್ಯಗಳು ಸಿಗಲ್ಲ. ಒಂಥರ ನರಕ ದರ್ಶನ. ವಿಚಾರಣಾಧೀನ ಆರೋಪಿಗೆ ಇರತಕ್ಕಂಥ ಸೌಲಭ್ಯನೇ ದರ್ಶನ್ಗೆ ಕೂಡ. ಈಗ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ UTP ಅಂಡರ್ ಟ್ರಯಲ್ ಪ್ರಿಸನರ್ ಇಂತ ಇರ್ತಾರಲ್ಲ, ವಿಚಾರಣಾ ಅಧೀನ ಖೈದಿ, ಅಂಡರ್ ಟ್ರಯಲ್
ಟ್ರಯಲ್ ಅಂದರೆ ವಿಚಾರಣೆ, ಅಂಡರ್ ಅಂದರೆ ಅದರ ಅಧೀನದಲ್ಲಿರೋದು ಅಂತ, ಪ್ರಿಸ್ನರ್ ಅಂದರೆ ಖೈದಿ ಅಂತ. ಒಬ್ಬ ವಿಚಾರಣಾಧೀನ ಖೈದಿಯನ್ನು ಪರಪ್ಪನ ಗೃಹಾರದಲ್ಲಿ ಹೇಗೆ ನಡೆಸ್ಕೊಳ್ತಾರೋ ಅದಕ್ಕಿಂತ ಜಾಸ್ತಿ ಇಲ್ಲೇನಿಲ್ಲ, ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕಿಲ್ಲಿ. ದರ್ಶನ್ ಸೆಲ್ನಲ್ಲಿ ಚಾಪೆ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ದರ್ಶನ್ ಇರ್ತಕ್ಕಂಥ ಸೆಲ್ನಲ್ಲಿ ದಿಂಬು ಕೂಡ ಇಲ್ಲ. ದಿಂಬು ಕೂಡ ಇಲ್ಲದೆ ನಟ ದರ್ಶನ್ಗೆ ಪರದಾಟ ಆಗಿದ್ಯಂತೆ ಅಲ್ಲಿ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ಪಾಪ ಪ್ರಜ್ಞೆನೋ ಅಪರಾಧ ಪ್ರಜ್ಞೆನೋ ಜಾಗೃತವಾಗಿದ್ದರೆ ಅದರ ಬಗ್ಗೆ ಒಂದು ಪಶ್ಚಾತ್ತಾಪನೋ ಪ್ರಾಯಶ್ಚಿತ್ತವೋ ಏನೋ ಆಗಬೇಕಲ್ಲ, ಮನುಷ್ಯನಿಗೆ ಒಂದು ಪರಿವರ್ತನೆ ಆಗಬೇಕಲ್ಲ. ನನ್ನ ಒಂದು ಅಹಂ, ಒಂದು ಕ್ಷಣದ ಸಿಟ್ಟು, ರೋಷ, ಕೋಪ, ಅಟ್ಟಹಾಸ, ದರ್ಪ ಎಲ್ಲಿಗೆ ತೊಗೊಂಡು ಬಂದು ನಾನು ನಿಲ್ಲಿಸ್ತು ನಾನು ಅಂದರೆ ಏನು, ಎಲ್ಲಿದ್ದೆ, ಏನಾದೆ, ನನಗೆಂಥ ಪರಿಸ್ಥಿತಿ ಬಂತು ಅಂಥೇಳಿ ಒಂದು ಮರುಕ ಪಡುವಂತಹ ಮನಃಪರಿವರ್ತನೆಯ ಸೆಂಟರ್ ಕೂಡ ಹೌದು. ರ್ಯಾಡಿಸನ್ ಬ್ಲೂ ಹೋಟೆಲ್ ಥರನೋ ಇನ್ಯಾವುದೋ ಗ್ರ್ಯಾಂಡ್ ಹೋಟೆಲ್ಗಳ ಥರನೋ ಅದೇ ಫೆಸಿಲಿಟಿ ಇಲ್ಲೂ ಇಟ್ಟುಬಿಟ್ರೆ ವ್ಯತ್ಯಾಸ ಏನು ರೀ? ಅಯ್ಯೋ ಇಲ್ಲೂ ಆರಾಮಾಗಿದ್ದೀನಿ, ಅಲ್ಲೂ ಆರಾಮಾಗಿದ್ದೀನಿ, ಒಳ್ಳೆ ಬೆಡ್ ಇದೆ, ಒಳ್ಳೆ ದಿಂಬಿದೆ, ಏನು ಕರೆದ ತಕ್ಷಣ ಆಳು ಕಾಳು, ಯಾವ ಊಟ ಬೇಕೋ ತಿನ್ನಬಹುದು, ಏನು ಬೇಕೋ ಕುಡಿಬಹುದು, ಎಷ್ಟು ಬೇಕಾದ್ರೂ ಸಿಗರೇಟ್ ಸೇದಬಹುದು ಅಂದ್ಬಿಟ್ರೆ ಹೊರಗಡೆ ಜಗತ್ತಿನ ಜೀವನಕ್ಕೂ ಒಳಗಡೆ ಜಗತ್ತಿನ ಜೀವನಕ್ಕೂ ವ್ಯತ್ಯಾಸವೇ ಇರಲ್ವಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಇದು ಈ ಒಬ್ಬ ವ್ಯಕ್ತಿಗೆ ಅಂತಲ್ಲ, ಎನಿ ಅಕ್ಯೂಸ್ಡ್, ಎನಿ ಆರೋಪಿ, ಯಾವುದೇ ಆರೋಪಿಯಲ್ಲಿ ಬಂದರೂ ಕೂಡ ಇದೇ ಟ್ರೀಟ್ಮೆಂಟ್ ಇರುತ್ತೆ. ದರ್ಶನ್ಗೆ ಇದರಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯು ಆರ್ ನಾಟ್ ಸೋ ಸ್ಪೆಷಲ್ ಅಂಡರ್ ದಿ ಲಾ. ಏನಿತ್ತು ಮಾತು ಅಂತ ಹೇಳಿದ್ರೆ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಸಮ್ ಆರ್ ಮೋರ್ ಈಕ್ವಲ್ ಅಂತ ಒಂದು ಮಾತಿದೆ. ಎಲ್ಲರೂ ಕಾನೂನಲ್ಲಿ ಸರಿಸಮಾನರು, ಕೆಲವರು ಸ್ವಲ್ಪ ಮೇಲ್ಮಟ್ಟದಲ್ಲಿ ಇರುವಂಥ ಸಮಾನರು ಅಂತ, ಕೆಲವರು ಎಕ್ಸೆಪ್ಷನ್ ಆಗಿಬಿಡುತ್ತೆ ಅಂತ. ಆದರೆ ದರ್ಶನ್ ಇದರಿಂದ ಹೊರತಾಗಿಲ್ಲ ಅಂಥೇಳಿ ಈ ಒಂದು ಸಂದೇಶ ಅಷ್ಟೇ.